ನೀವು ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನಾನು ಮತ್ತೆ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತಾ ಇರೋದು. ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಿಸ್ ಕಮಿಷನ್ ಈಸ್ 14th July. ಸೆಷನ್ ಶುರು ಆಗುತ್ತೆ ಅಂತ ನಮಗೆ ನೋಟಿಸ್ ಬಂದಿದ್ದು ಸುಮಾರು 15 ದಿವಸದ ಹಿಂದೆ. 15ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್. ನಮಗೆಲ್ಲ ಕ್ವಶನ್ಸ್ ಎಲ್ಲ ಕಳಿಸಿ ಅಂತೀರಲ್ಲ. ದ ವೆರಿ ಫ್ಯಾಕ್ಟ್ ದಟ್ ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಆನ್ 14th July ಬಹಳ ಕ್ಲಿಯರು. ಈ ಸದನದಲ್ಲಿ ಇದು ಚರ್ಚೆ ನಡೀಬಾರದು ಅಂತ ಬಹಳ ಸ್ಪಷ್ಟ. ಇದು ತೋರಿಸುತ್ತೆ ಇದು ಪೊಲಿಟಿಕಲ್ ಮೋಟಿವ್ ಬಿಹೈಂಡ್ ಫಾರ್ಮೇಷನ್ ಆಫ್ ದಿ ಕಮಿಷನ್. ದಿಸ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಪೊಲಿಟಿಕಲ್ ಮೋಟಿವೇಶನ್ ಟು ಡಿನೈ ದ ಹೌಸ್. ಮಾತಾಡಲಿಕ್ಕೆ ಲಾ ಮಿನಿಸ್ಟರ್ ಮಾತಾಡ್ ಕೇಳಿಲ್ವಾ? ಒಂದೇ ಪ್ರಶ್ನೆ. ಆಯ್ತು, 14ನೇ ತಾರೀಕು 15ನೇ ತಾರೀಕು ಇದರಿಂದನೇ ಗೊತ್ತಾಗುತ್ತೆ ಇವ್ರ ಮೋಟಿವ್ ಇದು. ಕೂತ್ಕೊಳ್ಳಿ ಇವ್ರೆ. ಆಯ್ತು, ನಿಮ್ಗೆ ರೂಲಿಂಗ್ ಬೇಕಾ ಬೇಡವಾ? ಈಗ ಲಾ ಮಿನಿಸ್ಟರ್ ಇಲ್ಲೇ ಸ್ವಲ್ಪ ಕೇಳೋ ತಾಳ್ಮೆ ವಹಿಸ್ಕೊಳ್ಳಿ ನೀವು. ಈಗ ಕೊಡ್ತಾ ಇದ್ದೀನಪ್ಪ, ಅವ್ರಿಗೂ ಉತ್ತರ ಕೊಡ್ತಾ ಇದ್ದೇನೆ. ಕೂತ್ಕೊಳ್ಳಿ ಸಂಗಮೇಶ್, ಶಿವಲಿಂಗ ಅವ್ರೆ ಕೂತ್ಕೊಳ್ಳಿ. ಸುಮ್ಮನೆ ಮಾತಾಡಬೇಡಿ. ನಂದ ಸ್ವಾಮಿ ಅನಗತ್ಯವಾಗಿ ಮಾತಾಡಬೇಡಿ. ಕೂತ್ಕೊಳ್ಳಿ. ನಾನ್ ಸ್ವಾಮಿ ನಂದ ಕೂತ್ಕೊಳ್ಳಿ. ಈಗ ನೋಡಿ, ಪ್ರತಿಪಕ್ಷದವರು ಆಯ್ತು ಬಾ ಕೂತ್ಕೊಳ್ಳಿ. ನಂದ್ರೆ ಬೇಡ, ನೀವು ಕೂತ್ಕೊಳ್ಳಿ. ಅಲ್ಲಿ ಮಾತಾಡಿದ್ದಾರೆ, ನೀವು ಅವರು ಮಾತಾಡಿಗೆ ನೀವು ಮಾತಾಡಬೇಡಿ. ಕೂತ್ಕೊಳ್ಳಿ, ನಿಲ್ಲೀಗ. ಈಗ ಕೂತ್ಕೊಳ್ಳಿ. ನಂದ ಸ್ವಾಮಿ ಅಗತ್ಯ ಮಾತಾಡಬೇಡಿ. ಸಂಗಮೇಶ್, ಈಗ ಯಾಕೆ ನೀವು ಅನಗತ್ಯವಾಗಿ ಮಾತಾಡ್ತೀರಿ? ಯಾರಿಗೆ ಕೇಳ್ತದೆ ನಿಮ್ಮ ಮಾತುಗಳು? ಯಾರಿಗೆ ಕೇಳುದಿಲ್ಲ. ಕೂತ್ಕೊಳ್ಳಿ. ನಿಮ್ಮ ಮಾತು ಯಾರಿಗೆ ಕೇಳುದಿಲ್ಲ. ಆಯ್ತು, ಈಗ ನಾನು ಕೇಳಿ ವಿಚಾರ ಹೇಳ್ತೇನೆ. ಕೂತ್ಕೊಳ್ಳಿ. ಸಂಗಮೇಶ್, ನಿಮ್ಮ ಬಾಳ ಸಹಾನುಭೂತಿ ಇದೆ. ನೀವು ಫಸ್ಟ್ ಟೈಮ್ ಕೈ ಎತ್ತಿದ್ದೀರಿ. ಅದು ಈ ಸಬ್ಜೆಕ್ಟ್ ಬೇಡ, ಮತ್ತೆ ಏನೋ ಸಬ್ಜೆಕ್ಟ್ ಮಾತಾಡಿ ನೀವು. ಈಗ ಕೂತ್ಕೊಳ್ಳಿ ಒಮ್ಮೆ. ಗಣೇಶ್, ಒಂದ್ ಸೆಕೆಂಡ್. ಈಗ ಬೆಲ್ಲದವ್ರೆ ಅಲ್ಲಲ್ಲ, ಆಯ್ತಪ್ಪ, ಇದು ಆಯ್ತು. ಎಲ್ಲ ನೀವೇ ತೀರ್ಮಾನ. ಮತ್ತೆ ನಾನೇ ಕೇಳಿ ಕೂತ್ಕೊಂಡದ್ದು? ನೀವೇ ಮಾತಾಡುದು, ನೀವರು ಮಾತಾಡುದು. ಮತ್ತೆ ನಾನು ಇಲ್ಲಿ ನೋಡ್ಲಿಕ್ಕೆ ನಿಮ್ಮನ್ನು ಕೂತ್ಕೊಂಡದ್ದು ಇಲ್ಲಿ? ಈಗ ಕೂತ್ರೆ ಆಯ್ತು. ಲಾಡರ್, 1 ಸೆಕೆಂಡ್. ದಟ್ ವಿಲ್ ಆಸ್ಕ್ ಲೇಟರ್. ಅಲ್ಲಲ್ಲ, ಮತ್ತೆ ಮಾತಾಡುದು ಅಲ್ಲ, ಬೇಡ. ಅದು ಮತ್ತೆ ಅವ್ರು ಉತ್ತರ ಕೊಡ್ತೀನಿ, ನೀವು ಉತ್ತರ ಅಲ್ಲ. 1 ಸೆಕೆಂಡ್, ಮತ್ತೆ ಮಾತಾಡುವ. ಐ ವಿಲ್ ಟಾಕ್. ದಯವಿಟ್ಟು ನೋಡಿ.